ಅವ್ರನ್ನ ಕುರುಬ ಸಮಾಜಕ್ಕೆ ಹುಟ್ಟಿದ್ದಾರೆ ಅನ್ನೋ ದೇಶಕ್ಕೆ ಕುರುಬರು ಅವ್ರ ಹಿಂದೆ ಇದ್ದಾರೆ ಅಂತ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಹ ಕುರುಬ ಸಮಾಜದ ಎಷ್ಟೋ ನಾಯಕರುಗಳಿದ್ದಾರೆ. ಅಲ್ಲ ಸರ್, ನನ್ನ ಪ್ರಶ್ನೆ ಅದೇ. ಆದ್ರೆ ಹಿಂದ ಮತಗಳ ಜೊತೆಗೆ ಕುರುಬ ಸಮಾಜದ ಮತಗಳು ಕಾಂಗ್ರೆಸ್ ಅನ್ನ ಬಿಟ್ಟೋಗಿಲ್ಲ, ಸಿದ್ದರಾಮಯ್ಯರನ್ನ ಬಿಟ್ಟೋಗಿಲ್ಲ, ಈಗೂ ಬಿಟ್ಟೋಗಲ್ಲ, ಮುಂದೂ ಬಿಟ್ಟೋಗಿಲ್ಲ. ಅವು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದ್ಸರಿ ಬಂದಿದಾವ ಅಂದ್ಮೇಲೆ ಅವರ ಅಭಿಮಾನ. ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನಂತರ ಬಿಜೆಪಿ ಪರಿಸ್ಥಿತಿ ಏನಾಯ್ತು, ಲಿಂಗಾಯತರ ಪರಿಸ್ಥಿತಿ ಏನಾಯ್ತು? ಜಸ್ಟ್ ಎಕ್ಸಾಂಪಲ್ ತಗೊಳ್ಕೋಣ. ಹೋದ ವರ್ಷದ ಚುನಾವಣೆ 1 ವರ್ಷ ಆಯ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದ್ರು. ಅದಾದ ನಂತರ ಪರಿಸ್ಥಿತಿ ಏನಾಯ್ತು? ಈ ಹಿಂದೆ 2011ರಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡಿದಾಗ ಏನಾಗಿತ್ತು ಪರಿಸ್ಥಿತಿ? 2011ರಲ್ಲಿ ಬಿಜೆಪಿ ಇದೇ ಕಾರಣಕ್ಕಾಗಿನೇ ಶಾಸಕರುಗಳು ಸಿದ್ದರಾಮಯ್ಯನವ್ರ ಜೊತೆಗೆ ನಿಲ್ತಿದ್ದಾರೆ. ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆಗಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅದೇ ಕಾರಣಕ್ಕೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಸಪೋರ್ಟ್ ಮಾಡ್ತಿರೋದು. ಎದುರುಗಡೆ ಹಿಂದ್ಗಡೆ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕೊಂಡಿದ್ರು. ನೋಡಿ, ಕಾಂಗ್ರೆಸ್ ಪಕ್ಷ ತನ್ನದೇ ಆದಂತಹ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಹಿಂದಿನಿಂದಲೂ ವಿಶೇಷವಾಗಿ ಈ ದೇಶದ ಸ್ವತಂತ್ರ ವ್ಯವಸ್ಥೆಯಿಂದ ಬಂದಂತ ಕಾಂಗ್ರೆಸ್ ಪಕ್ಷದಲ್ಲಿ ಅಹಿಂದ ಮತಗಳ ಕ್ರೋಢೀಕರಣ ಅತ್ಯಂತ ಹೆಚ್ಚಿರೋದ್ರಿಂದ ಅದರಲ್ಲೂ ಕುರುಬ ಸಮಾಜದ ಮತಗಳು 90% ಯಾಕೆ 100ಕ್ಕೆ 100ರಷ್ಟು ಸಿದ್ದರಾಮಯ್ಯ 224 170 ಕ್ಷೇತ್ರಗಳಲ್ಲಿ ಕುರುಬರಿದ್ದಾರೆ. ಹೌದು, ಇಲ್ಲ ಅಂದರೆ 24 ಪೈಕಿ 170 ಕ್ಷೇತ್ರಗಳಲ್ಲಿ ಕುರುಬರಿದ್ದಾರೆ. ಅತ್ಯಂತ ಹೆಚ್ಚು ಜನಸಂಖ್ಯೆಯಲ್ಲೂ ಕುರುಬ ಸಮಾಜ ಇದೆ. ಆದ್ರೆ ಅಂತ ನನ್ನ ಪ್ರಶ್ನೆ. ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯನವರ ಜೊತೆಗೆ ಆ ಸಮಾಜ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿಯೂ ಸಹ ಅತ್ಯಂತ ಬಲಿಷ್ಠವಾದ ಆ ಸಮಾಜ ಹೊಂದಾಣಿಕೆ ಆಗಿದೆ. ಏನೋ ನಮ್ಮ ಇವರು ಶಿವಮೊಗ್ಗದ ಈಶ್ವರಪ್ಪ ಅವ್ರನ್ನ ಅಲ್ಲಿ ನಡೆಸ್ಕೊಂಡ್ ರೀತಿ ನೋಡ್ಕೊಂಡು ಮತ್ತೆ ಈಗ 10-20% ಕಾಂಗ್ರೆಸ್ ಅಲ್ಲಿ ಬಂದಿದೆ. ಓಕೆ, ಬರ್ತೀನಿ. ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ಲಿಲ್ಲ ಮಾಂತೇಶ್ ಶೆಟ್ಟಿ.